ಗುಡ್ ಮಾರ್ನಿಂಗ್. ಸಂಧ್ಯಾಳ ಮನೆಯಲ್ಲಿದ್ದೀವಿ. ಬೆಳಿಗ್ಗೆ ಇವಾಗ ಟೀ ಎಲ್ಲ ಕುಡ್ದಾಯಿತು. ಇಡ್ಲಿ ಇತ್ತು, ಇಡ್ಲಿ ಹಾಗೆ ಚಿಕನ್ ಸಾರಿತ್ತು. ಟೈಮು 8 ಗಂಟೆ ಆಯಿತು. ಇದು ಸಂಧ್ಯಾಳ ತೋಟ, ಚಿಕ್ಕ ತೋಟ, ಪುಟ್ಟ ತೋಟ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಬಾಕೋರು ಇದು ಸಂಧ್ಯಾಳ ಪುಟ್ಟ ತೋಟ ತೋರಿಸುವ ಅಂತೇಳಿ ಬಂದದ್ದು ನಾನು. ಸ್ವಲ್ಪ ಇದು ಹಾಕಿದ್ದಾರೆ, ಏನು ಅಡಿಕೆ ಗಿಡ ಎಲ್ಲ ಹಾಕಿದ್ದಾರೆ. ಇಲ್ಲೊಂದು ಸ್ವಲ್ಪ ಅಡಿಕೆ ಗಿಡ ಹಾಕಿದ್ದಾರೆ, ಚಿಕ್ಕದಿದೆ ಮಾತ್ರ. ಆಮೇಲೆ ಸ್ವಲ್ಪ ಬಾಳೆ ಗಿಡ ಹಾಕಿದ್ದಾರೆ. ಸ್ವಲ್ಪ ಜಾಗ ಇದೆ ಸೈಡಲ್ಲಿ, ಹಾಗೆ ಕೆಲವೊಂದು ಗಿಡಗಳನ್ನು ಹಾಕಿದ್ದಾರೆ. ಇಲ್ಲಿ ಇದು ಬೆಂಡೆಕಾಯಿ ಗಿಡ, ಇಲ್ಲಿ ಕೂಡ ಇದೆ ನೋಡಿ ಬೆಂಡೆಕಾಯಿ ಗಿಡ. ಇಲ್ಲಿ ಸ್ವಲ್ಪ ಹೂವಿನ ಗಿಡ ಎಲ್ಲ ಇದೆ. ಚೆನ್ನಾಗಿದೆ ಮಾತ್ರ, ತುಂಬ ಬೀಜ ಇದೆ ಇದರಲ್ಲಿ. ಹಾಗೆ ಬಸಳೆ ಇಲ್ಲಿ ನೆಟ್ಟಿದ್ದಾರೆ. ಬಸಳೆ ಮಾತ್ರ ಚೆನ್ನಾಗಿಲ್ಲ, ಎಲ್ಲ ಡಾಟ್ ಇದೆ, ರೆಡ್ ಡಾಟ್ ಇದೆ. ಇದು ಈ ಥರ ಬಂದರೆ ಬಸಳೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಬಸಳೆ ಮಾತ್ರ. ತೆಂಗಿನ ಗಿಡ ಇದೆ. ಹಾಗೆ ವ್ಯೂ ತೋರಿಸ್ತೀನಿ. ವ್ಯೂ ಈ ಥರ ಇದೆ ನೋಡಿ. ಬಲ ಓಕೆ, ತಿಂಡಿ ಎಲ್ಲ ತಿಂದಾಯಿತು. ಕೆಲಸ ಏನಿಲ್ಲ ಇವತ್ತು. ನಮ್ಮನೆಲ್ಲ ಅದೇ ಕೆಲಸ ಇರುತ್ತೆ, ಇಲ್ಲಿ ಏನೂ ಕೆಲಸ ಇಲ್ಲ. ಇನ್ನೂ ರೆಡಿ ಆಗೋದು. ಲೆಟ್ಸ್ ಗೋ, ರೆಡಿ ಆಗೋಣ. ಓಕೆ, ಇನ್ನೂ ರೆಡಿ ಆಗಬೇಕು. ತುಂಬ ಹೆಣ್ಮಕ್ಳಿದ್ದಾರೆ. ಒಂದು 4-5 ಮಿರರ್ ಇದೆ, ಅದರಲ್ಲಿ ರೆಡಿ ಆಗಬೇಕು. ಒಬ್ಬೊಬ್ಬರು ಒಂದೊಂದು ಮಿರರ್ ಎದುರುಗಡೆ ನಿಂತ್ಕೊಂಡ್ರೆ 1 ಗಂಟೆ ಬೇಕಾಗತ್ತೆ. ಓಕೆ, ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ಹಾಗೆ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಭಾರಿ ಫೇಸ್ ವಾಶ್ ಪತ್ತು ತುಲಾ ಕೋಲಾನೆ ಅప్పుడు ತಿಂದಾನಾಗ ರಿಶ್ವಿ ತಿಂದಾನ ಬಾಯ್ಡು ತುಲಾಗೆ ಇರ್ ಬರ್ಪೂಜಾರೆ ಮದಿಮೆಗೆ ಬರ್ಪರೆ ಬೇಗ ತಿನ್ಲಿ. ಮೇಕಪ್ ಮನ್ಪರುಂಡೆ ಲಿಪ್ಸ್ಟಿಕ್ ಬೋಡೆ ಹಾಗೆ ಹೆಣ್ಮಕ್ಳೆಲ್ಲ ಫಸ್ಟ್ ನಾವು ರೆಡಿ ಆದ್ವಿ. ಅಂದರೆ ನಮಗೆ ತುಂಬ ಟೈಮ್ ಬೇಕಲ್ವಾ, ಸೊ ಹಾಗಾಗಿ ಬೇಗನೆ ರೆಡಿ ಆದ್ವಿ ನಾವು. ಗಂಡು ಮಕ್ಕಳು ಇವಾಗ ರೆಡಿ ಆಗ್ತಾ ಇದ್ದಾರೆ ರಸ್ತೆಯಲ್ಲಿ. ನಾವು ರೆಡಿ ಆಗಿಬಿಟ್ಟು ಫೋಟೋ ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದಿದ್ದೀವಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ, ಎಲ್ಲರೂ ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ರು. ಹಾಯ್, ಮದುವೆಗೆ ಹೊರಟದ್ದು. ಮದುವೆಗೆ ವಿಡಿಯೋ ಅಂಡ ಸೇಮ್ ಪಿಂಚಾ
ವಿಡಿಯೋ ಅಲ್ಪ ಸಂದೀಪ್ ಇರಬೋ ಕಣ್ಣಿಗೆ ಹಾಕೊಂಡು ಸಂದೀಪ್ ಆತ ಹ್ಞೂ ಯಾನ್ ತ್ರಿಷಿಕನ ಆಚೋಕು ಕ್ಯಾಟ್ ವಾಕ್ ಪೂರ ಮನ್ಪದ ವಿಡಿಯೋ ಅಂತೀನಿ ಶಾ ಸಿರ ಬರಡ ತುಕ ಎಕಡ್ ಬಂತದ ವೇಸ್ಟ್ ಅಂಡತ ಮಾರದೆ ಅಂದು ಎಕಡ್ದು ಸೂಪರ್ ಬೈದು ನಿನ್ನ ಇಜ್ಜಿ ಈರಿ ಅನ್ನು ಒತ್ತುತ್ತಾರೆ ಅಂದ್ರೆ ಇನ್ನು ಬಂತೀನಿ ಮದಿಮೆ ಏರ್ನ ಈ ಪನ್ ಏರ್ನ ಮದಿಮೆ ಒಂದು ದಾದಾವಡು ನಿಕ್ ದಾದಾವಡು ಅಕ್ಕ ಸುಷ್ಮಿತಾ ದಾದಾವಡು ಮಲ್ಲಿಗೆ ಚಿಕ್ಕಮ್ಮನ ಮದಿಮೆ ಎನ್ನ ಮಾಮಿನ ಮಗಲ್ ಶಿಯಾ ಬಲೆ ಇಂಚಿ ಬಲೆ ಏ ಶಿಯಾ ಗೋಲ್ ದದಿ ಅಲ್ಲಿ ಒಂಜಿ ಸರಿತ ಪೋಸ್ಕೋರ ಅಲ್ಲ ಸಿಂಗರ್ ನಮ್ಮ ಆದಿ ಬ್ಲಾಗ್ ಎಂಚದೆ ಆಲ್ತುಲ ಮಣ್ಣು ಲೂಟಿ ಲಕ್ ಏರೇ ಕಾಪುನು ಆಯ್ತ ಪಲ್ಲೆ ಬಾಯ್ ಬಾಯ್ ಜೀಕ ರೂಪಾಂಟಿ ಬಾಯ್ ಬಾಯ್ ಅಪ್ಪ పోండ చెప్పాలి
ನಾವಲ್ಲಿ ರೀಚ್ ಆಗುವಷ್ಟೊತ್ತಿಗೆ ಅಲ್ಲಿ ಮದುಮಗ ಎಲ್ಲ ರೆಡಿಯಾಗಿದ್ದರು. ಹಾಗೆ ಒಳಗೆ ಕರ್ಕೊಳ್ಳುವಂತಹ ಒಂದು ಶಾಸ್ತ್ರ ನಡೀತಾ ಇತ್ತು. ಕರೆಕ್ಟ್ ಟೈಮಿಗೆ ನಾವು ಕೂಡ ರೀಚ್ ಆದ್ವಿ. ಹಾಗೆ ಶಾಸ್ತ್ರಗಳನ್ನು ಮುಗಿಸಿ ಇವಾಗ ಫಸ್ಟ್ ಮದುಮಗನನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಹಿಂದ್ಗಡೆಯಿಂದ ಮದುಮಗಳನ್ನು ಕರ್ಕೊಂಡು ಹೋಗುವಂಥದ್ದು. ಸೂಪರ್ ಹತ್ತನ್ ಹಾಗೆ ಮದುಮಗಳನ್ನು ಒಳಗಡೆ ಕರ್ಕೊಂಡು ಬಂದು ಆಮೇಲೆ ಸಾರಿ ಕೊಡ್ತಾರಲ್ವ, ಧಾರೆ ಸಾರಿ ಕೊಡ್ತಾರೆ, ಹೂ ಸೀರೆ ಕೊಡೋದಂತ ಹೇಳ್ತಾರೆ. ಅದನ್ನು ಕೊಟ್ಟು ಆ ಧಾರೆ ಸಾರಿನ ವೇರ್ ಮಾಡಿಸಿ ಕರ್ಕೊಂಡು ಬಂದು ಇವಾಗ ಹಾರ ಬದಲಾಯಿಸುವಂತಹ ಒಂದು ಶಾಸ್ತ್ರ ನಡೀತಾ ಇದೆ. ಅರ್ಚಕರು ಮಂತ್ರ ಹೇಳ್ತಾ ಇದ್ದಾರೆ. ಹಾಗೆ ಹುಡುಗ ಹುಡುಗಿ ಹಾರ ಇಟ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ. ಇನ್ನೇನು ಹಾರ ಬದಲಾಯಿಸಬೇಕು, ಆಮೇಲೆ ಕರಿಮಣಿ ಕಟ್ಟಬೇಕು. ಹಾಗೆ ಮಾಂಗಲ್ಯ ಧಾರಣೆಲ್ಲ ಆದ ನಂತರ ಇಲ್ಲಿ ಇಬ್ಬರನ್ನ ಕೂರಿಸ್ಬಿಟ್ಟು ಕೆಲವೊಂದು ಶಾಸ್ತ್ರಗಳು, ಹೋಮ, ಪೂಜೆ ಎಲ್ಲ ಇರುತ್ತೆ. ಅರ್ಚಕರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ಮುಗಿಸಿ ಆದ ನಂತರ ವಿಶಿಂಗ್ಗೆ ನಿಲ್ತಾರೆ. ನಂತರ ಎಲ್ಲರದ್ದು ವಿಶಿಂಗ್ ಆದ ನಂತರ ಊಟ ಎಲ್ಲ ಇರುತ್ತೆ. ಅದನ್ನೆಲ್ಲ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅಷ್ಟೊತ್ತಿಗೆ ನಾವಲ್ಲಿ ಇರಲಿಲ್ಲ. ನಾವು ಸ್ವಲ್ಪ ಬೇಗ ಹೊರಟು ಬಂದ್ವಿ. ಯಾಕಂತ ಹೇಳಿದರೆ ನೆಕ್ಸ್ಟ್ ಡೇ ನನ್ನ ಮಗನಿಗೆ ಎಕ್ಸಾಮ್ ಇತ್ತು, ಸೆಮ್ ಎಕ್ಸಾಮ್ ನಡೀತಾ ಇದೆ ಅವನಿಗೆ. ಹಾಗಾಗಿ ಓದೋದಕ್ಕೆ ಕೂಡ ಇತ್ತು. ನಾವು ಸ್ಯಾಟರ್ಡೇನೇ ಹೋಗಿರೋದ್ರಿಂದ ಓದೋದಕ್ಕೆ ಕೂಡ ಟೈಮ್ ಇರಲಿಲ್ಲ ಅವನಿಗೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿದ್ದಕ್ಕೆ ಬೇಗನೆ ಹೊರಟು ಬಂದ್ವಿ ಅಂತಲೇ ಹೇಳ್ಬೋದು. ಕೊನೆ ತನಕ ನಮಗೆ ನಿಲ್ಲೋದಕ್ಕಾಗಿಲ್ಲ. ಇಲ್ಲ ಅಂತ ಹೇಳಿದರೆ ನಾನು ಹುಡುಗಿ ಒಪ್ಪಿಸೋ ಶಾಸ್ತ್ರ ಎಲ್ಲ ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಅದೆಲ್ಲ ಮಾಡೋದಕ್ಕಾಗಿಲ್ಲ. ವಿಶಿಂಗ್ ಇದ್ದು ಅದೆಲ್ಲ ಯಾವುದು ಕೂಡ ಮಾಡೋದಕ್ಕಾಗಿಲ್ಲ. ಸೊ ಹಾಗಾಗಿ ವಾಪಸ್ ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ನಾನು ಡ್ರೈವಿಂಗ್ ಕೂಡ ಮಾಡಿಕೊಂಡೆ. ಈಗ ಮದುವೆ ಎಲ್ಲ ಮುಗಿಸಿ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಗುರಣ್ಕೆರೆ ರೀಚ್ ಆದ್ವಿ. ಸ್ವಲ್ಪ ನಾನು ಕಾರ್ ಡ್ರೈವಿಂಗ್ ಮಾಡಿದೆ, ತುಂಬ ದಿನ ಆಗಿತ್ತು ಡ್ರೈವಿಂಗ್ ಮಾಡಿದೆ. ಸ್ವಲ್ಪ ನಾನು ಮಾಡಿದೆ. ಹಾಗೆ ಇವಾಗ ಮಗ ಬಿಡ್ತಾ ಇದ್ದಾನೆ. ನಾಳೆ ಎಕ್ಸಾಮ್ ಇದೆ ಅವನಿಗೆ, ಓದೋದಕ್ಕಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೊರಟ್ವಿ.
ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ರು, ಪಪಾಯ ತಗೊಂಡ್ರು, ಹಾಗೆ ಮಾವಿನ ಹಣ್ಣು ತಗೊಂಡ್ರು, ತೋತಾಪುರಿ, ಆಮೇಲೆ ಸ್ವಲ್ಪ ಚಿಕ್ಕು ಹಣ್ಣು ತಗೊಂಡ್ರು. ಇಷ್ಟು ಫ್ರೂಟ್ಸ್ ತಗೊಂಡ್ರು. ಮೂಡುಬಿದ್ರೆಯಲ್ಲಿ ಫ್ರೆಶ್ ಫ್ರೂಟ್ಸ್ ಸಿಗ್ತದೆ ನಮಗೆ. ಇಲ್ಲಿ ನಮ್ಮ ಉಜಿರೆಯಲ್ಲಿ ಅಷ್ಟೊಂದು ಫ್ರೆಶ್ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಬಾಡಿ ಹೋಗಿರುತ್ತೆ ಈ ಮಾವಿನ ಹಣ್ಣೆಲ್ಲ. ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು, ನೋಡುವಾಗಲೇ ಒಂಥರ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ರು. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಇನ್ನೂ ಆಗಿಲ್ಲ. ನಿನ್ನೆ ಹೋಗಿದ್ದೀವಲ್ವ, ಸಂಜೆನ ಮನೆಯಲ್ಲಿ ಇದ್ಬಿಟ್ಟು ಮದುವೆ ಎಲ್ಲ ಮುಗಿಸಿ ಇವಾಗ ವಾಪಸ್ ಬಂದ್ವಿ. ಇವತ್ತು ರಾತ್ರಿ ರಿಸೆಪ್ಷನ್ ಇದೆ ಹುಡುಗಿ ಮನೆಯಲ್ಲಿ. ಹುಡುಗಿನ ಕಲಿಸೋದಿಕ್ಕಿದೆ ಗಂಡನ ಮನೆಗೆ. ನಾವು ನಿಲ್ಲಿಲ್ಲ, ನಾವು ಬಂದ್ವಿ ಅಲ್ಲಿಂದ, ಮದುವೆ ಮುಗಿಸಿ ಬಂದ್ವಿ ವಾಪಸ್. ಇನ್ನು ಬುಧವಾರ ಗಂಡಿನ ಮನೆಯಲ್ಲಿ ಕೂಡ ರಿಸೆಪ್ಷನ್ ಇದೆ, ಅಲ್ಲಿಂದ ಹುಡುಗಿನ ಕರ್ಕೊಂಡು ಬರೋದಕ್ಕಿದೆ. ಅದಕ್ಕೆ ನೋಡಬೇಕು, ಆದರೆ ಹೋಗೋದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಮದ್ವೆಗೆ ಬೇಜಾರು. ತಂಗಿ ಮಗಳು ಬಂದಿದ್ಲು, ಅವಳನ್ನ ಕರ್ಕೊಂಡು ಬರಬೇಕು ಅಂತ ತುಂಬಾ ಒತ್ತಾಯ ಮಾಡಿದ್ಲು. ಬಾ ಅಂತ ಹೇಳ್ತಾ ಇದ್ಲು. ಅವಳು ಬರಲಿಲ್ಲ. ಇವಳನ್ನ ಹೇಳೋದು ನೀನ್ ಬಾ ಅಂತ ಹೇಳಿ, ಅವಳನ್ನ ಹೇಳೋದು ನೀನ್ ಬಾ ಅಂತ. ಇವಳು ಹೋಗಿಲ್ಲ, ಅವಳು ಬಂದಿಲ್ಲ. ಹಾಗಾಗಿ ಇಬ್ಬರಿಗೆ ಸಹ ಬೇಜಾರು. ಅವಳಿಗಾದ್ರೆ ಅಷ್ಟೊಂದಿಲ್ಲ, ಇವಳಿಗೆ ತುಂಬಾ ಬೇಜಾರು. ನಗುನೇ ಇಲ್ಲ ಮುಖದಲ್ಲಿ. ನಮ್ಮ ಕಡೆ ನಿನ್ನೆ ಜೋರ್ ಮಳೆ ಬಂದಿತ್ತಂತೆ, ನೈಟ್ ತುಂಬಾ ಜೋರ್ ಮಳೆ ಬಂದಿದೆ ಅಂತ ಹೇಳ್ತಾ ಇದ್ರು, ಬಾವಂದಿರು ಹೇಳ್ತಾ ಇದ್ರು. ಅಲ್ಲಿ ಬರಲಿಲ್ಲ, ಮೂಡುಬಿದ್ರೆಯಲ್ಲಿ ಬರಲಿಲ್ಲ. ನಿನ್ನೆಯಿಂದ ಒಟ್ಟಿಗೆ ಇದ್ವಿ ಅಲ್ವಾ ಎಲ್ಲರೂ ಕೂಡ ಫ್ಯಾಮಿಲಿ. ಇವತ್ತು ಬೋರ್ ಆಗ್ತಾ ಇದೆ, ವಾಪಸ್ ಮನೆಗೆ ಹೋಗ್ಬೇಕಿದ್ರೆ. ಅವರೆಲ್ಲ ಅಲ್ಲೇ ಉಳ್ಕೊಂಡಿದ್ದಾರೆ, ನಾವು ಮಾತ್ರ ಒಂದೆರಡು ಫ್ಯಾಮಿಲಿಯರ ವಾಪಸ್ ಬಂದ್ವಿ. ಅವರೆಲ್ಲ ಅಲ್ಲೇ ಇದ್ದಾರೆ. ಇನ್ನು ಸಂಡೇ ಅಂಡ್ ಅಲ್ಲ ಟ್ರಾಫಿಕ್ ಜಾಸ್ತಿ ಅದೇ, ಮಸ್ತ್ ಟ್ರಾಫಿಕ್ ಉಂಟು ಅದೇ. ತುಂಬಾ ಫಂಕ್ಷನ್ ಅಲ್ವಾ, ಸಂಡೇ ಆದ್ರೂ ಕೂಡ ಟ್ರಾಫಿಕ್ ತುಂಬಾ ಇದೆ. ಇಲ್ಲ ಅಂತ ಹೇಳಿದ್ರೆ ಸಂಡೇ ವೆಹಿಕಲ್ಸ್ ಎಲ್ಲ ಕಡಿಮೆ ಇರುತ್ತೆ, ಅಷ್ಟೊಂದು ವೆಹಿಕಲ್ಸ್ ಇರಲ್ಲ. ಬಟ್ ಇವತ್ತು ಯಾಕೋ ಗೊತ್ತಿಲ್ಲ, ಫಂಕ್ಷನ್ ಅಂತೂ ಸಿಕ್ಕಾಪಟ್ಟಿದೆ. ಎಲ್ಲಿ ನೋಡಿದ್ರು ಬರ್ಬೇಕಿದ್ರೆ ಫಂಕ್ಷನ್ ಕಾಣ್ತಾ ಇತ್ತು. ಮದುವೆ ಹಾಲಲ್ಲಿ ಇರ್ಬೋದು, ಹಾಗೆ ಕೆಲವೊಂದು ಮನೆಗಳಲ್ಲಿ ಈ ತರ ಫಂಕ್ಷನ್ ಅಲ್ಲಿ ತುಂಬಾ ಜಾಸ್ತಿ ಇತ್ತು. ಮತ್ತೆ ರಜೆ ಅಲ್ವಾ ಮಕ್ಕಳಿಗೆ, ಅದು ಇರ್ಬೋದು. ಆ ಕಡೆ ಈ ಕಡೆ ಎಲ್ಲ ಹೋಗ್ತಾನೆ ಇರ್ತಾರಲ್ವಾ, ರಜೆ ಇರೋದ್ರಿಂದ ಕೂಡ ಸ್ವಲ್ಪ ರಶ್ ಇರ್ಬೋದು ಅಂತ ಅನ್ಸತ್ತೆ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮದುವೆ ಲಾಗ್ ಸಪ್ರೇಟಾಗಿ ಹಾಕ್ತೀನಿ, ಮೆಹಂದಿ ಲಾಗ್ ಮತ್ತು ಮದುವೆ ಲಾಗ್ನ ಸಪ್ರೇಟಾಗಿ ಹಾಕ್ತೀನಿ. ಯಾಕೆಂತ ಹೇಳಿದರೆ ಲಾಂಗ್ ಆಗುತ್ತೆ, ತುಂಬ ವೀಡಿಯೋ ಮಾಡಿದ್ದೀವಿ. ಸೊ ಹಾಗಾಗಿ ಸಪ್ರೇಟಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಇನ್ನು ಮನೆಗೆ ಹೋಗ್ಬಿಟ್ಟು ಅಡುಗೆ ಕೆಲಸ ಶುರು ಮಾಡ್ಕೋಬೇಕು. ಲಾಗ್ನ ಕಂಟಿನ್ಯೂ ಮಾಡಲ್ಲ ನಾನು. ಕೆಲಸ ಇದೆ ಮನೆಯಲ್ಲಿ, ಸ್ವಲ್ಪ ಲೈಟಾಗಿ ಕ್ಲೀನಿಂಗ್ ಕೆಲಸ ಇದೆ, ಹಾಗೆ ಅಡುಗೆ ಕೆಲಸ ಇದೆ. ನನ್ನ ಮಗಳು ಕ್ಲೀನಿಂಗ್ ಕೆಲಸ ಇದೆ ಅಂತ ಹೇಳಬೇಕಿದ್ರೆ ನೋಡ್ತಾಳೆ, ನನ್ನ ಮುಖ ನೋಡ್ತಾಳೆ. ಕ್ಲೀನಿಂಗ್ ಅಷ್ಟೇನಿಲ್ಲ, ಸ್ವಲ್ಪ ಇರೋದು, ಜಾಸ್ತಿ ಕ್ಲೀನಿಂಗ್ ಕೆಲಸ ಎಲ್ಲ ಏನಿಲ್ಲ. ಮೊನ್ನೆ ಮಾಡ್ಕೊಂಡೇ ಹೊರಟ್ವಿ ನಾವು ಸಂಜೆ ಟೈಮ್ಗೆ. ಅಡುಗೆ ಕೆಲಸ ಇದೆ. ಹಾಗೆ ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋಗಳು ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.